ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ಯ ಮಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯಿಸಿದ್ದಾರೆ. ಮೊದಲ ಆದ್ಯತೆ ಕೆಎಂಎಫ್ಗೆ ಕೊಡಬೇಕಾಗಿತ್ತು ಅಂತ ಹೇಳಿ ಮೊದಲ ಆದ್ಯತೆ ಕೆಎಂಎಫ್ಗೆ ಕೊಡಬೇಕಾಗಿತ್ತು. ನಂದಿನಿ ರಾಷ್ಟ್ರದಲ್ಲಿಯೇ ಹೆಸರು ಪಡೆದಿದೆ. ಡಿಸಿಎಂ ಈ ಸಂಬಂಧ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಿಂದೆ ಸಚಿವ ಎಚ್ ಕೆ ಪಾಟೀಲ್ ಅವರು ಹೇಳ್ತಾ ಇದ್ರು ಅಮೂಲ್ ಗ್ಲೋಬಲ್ ಟ್ರೆಂಡ್ ಅಂತ ಮಾಡ್ತಿದ್ದಾರೆ, ಆದ್ರೆ ನಂದಿನಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಲ್ಲ ಅಂತ ಹೇಳಿ ಸಚಿವ ಎಚ್ ಕೆ ಪಾಟೀಲ್ ಅವರು ರಿಯಾಕ್ಟ್ ಮಾಡಿದ್ರು. ಈಗ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ಯ ಮಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತೆರಿಬೇಕು ಅಂತಂದ್ರೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಆಗ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ನಾವು ತೆರೆಯೋದಕ್ಕಿಡಲ್ಲ ಅಂತ ಹೇಳಿ ಕನ್ನಡ ಪರ ಸಂಘಟನೆಗಳು ಕೂಡ ಹೋರಾಟ ಮಾಡ್ತಿದ್ದಾರೆ. ಒಂದು ವೇಳೆ ಏನಾದ್ರೂ ತೆರೆದಿದ್ದೇ ಆದಲ್ಲಿ ನಾವಂತೂ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯಿಸಿದ್ದಾರೆ. ಮೊದಲ ಆದ್ಯತೆ ಕೆಎಂಎಫ್ಗೆ ಕೊಡಬೇಕಾಗಿತ್ತು, ಕೆಎಂಎಫ್ ನವರು ತೆರಿಬೇಕಾಗಿತ್ತು, ಆದ್ರೆ ಅದನ್ನ ಹೊರತುಪಡಿಸಿ ಅಮೂಲ್ ಅವರಿಗೆ ಅವಕಾಶ ಮಾಡಿಕೊಟ್ಟಾರೆ. ನಂದಿನಿ ರಾಷ್ಟ್ರದಲ್ಲಿಯೇ ಹೆಸರು ಪಡೆದಿದೆ. ಡಿಸಿಎಂ ಈ ಸಂಬಂಧ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮೆಟ್ರೋದಲ್ಲಿ ಅಮೂಲ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಪ್ರಿಫರೆನ್ಸ್ ನಮಗ್ ಕೊಡಬೇಕಾಗಿತ್ತು, ನಂದಿನಿ ಕೊಡಬೇಕಾಗಿತ್ತು, ಆಮೇಲೆ ಅಮೂಲ್ ಕೊಡ್ಬೋದಿತ್ತು. ಆದ್ರೆ ಅಮೂಲ್ಗೆ ಮೊದಲು ಕೊಟ್ಟು ಈಗ ನೆನ್ನೆ ಶಿವಕುಮಾರ್ ಅವ್ರ ಸ್ಟೇಟ್ಮೆಂಟ್ ನೋಡಿದ್ರೆ ಇನ್ನೂ ಒಂದು 8 ಅಂಗಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಆದರೂ ಕೂಡ ರೈಲ್ವೆದಲ್ಲಿರ್ಬೋದು, ಮೆಟ್ರೋದಿರ್ಬೋದು, ಯಾವುದೇ ಇರ್ಬೋದು, ಕರ್ನಾಟಕದಲ್ಲಿ ಪ್ರಥಮ ಆದ್ಯತೆ ನಮ್ಮ ನಂದಿನಿಗೆ ಕೊಡಬೇಕು, ನಂದಿನಿ ಉತ್ಪನ್ನಗಳಿಗೆ ಕೊಡಬೇಕು. ಅದರಿಂದ ಮೆಟ್ರೋ ಕೂಡ ಯಾರು ಹೆಚ್ಚು ಕೊಡ್ತಾರೆ ಅಂತೇಳಿ ಹೆಚ್ಚು ಕೊಟ್ಟವ್ರು ಕೊಡಕ್ ಹೋಗಬಾರ್ದು. ಫಸ್ಟ್ ಪ್ರಿಫರೆನ್ಸ್ ನಮ್ಮ ನಂದಿನಿ ಸಂಸ್ಥೆಯ ಉತ್ಪನ್ನಗಳಿಗೆ ಕೊಡಬೇಕು ಅಂತ ನಾನು ಕೂಡ ಒತ್ತಾಯ ಮಾಡ್ತೀನಿ. ಈಗಾಗಲೇ ಇದು ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆ.